ಆನಗಳಲೆ ಗ್ರಾಮದಲ್ಲಿ ಅಕ್ರಮ ಭೂ ಒತ್ತುವರಿ ಗ್ರಾಮ ಠಾಣಾ ಜಾಗವನ್ನು ತೆರವುಗೊಳಿಸಿ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ನಿವೇಶನವನ್ನು ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಮಿತಿಯ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ, ಜಿಲ್ಲೆಯ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಹೋಬಳಿಯ ಆನಗಳಲೆ ಗ್ರಾಮದಲ್ಲಿ ಸುಮಾರು 65 ದಲಿತ ಹಕ್ಕುಪತ್ರ ವಿತರಿಸಬೇಕು. ಅಕ್ರಮ ಒತ್ತುವರಿ ತೆರವುಗೊಳಿಸಿ ನಿವೇಶನ ಒದಗಿಸಲು ಮನವಿ ಕುಟುಂಬದವರು ಹಲವಾರು ವರ್ಷಗಳಿಂದ ವಾಸವಾಗಿದ್ದು ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ವಿತರಿಸುವಂತೆ ಗಮನ ಹರಿಸುತ್ತಿಲ್ಲ. ಗ್ರಾಮದ ಸರ್ವೆ ನಂಬರ್ 35 ಹಾಗೂ 46ರಲ್ಲಿ ಸರ್ಕಾರಿ ಬೀಳು ಹಾಗೂ ಗ್ರಾಮ ಠಾಣಾ ಜಾಗವೂ ಇದೆ. ಸರ್ಕಾರಿ ಬೀಳು ಜಾಗದಲ್ಲಿ 5 ಎಕರೆ, ಗ್ರಾಮ ಠಾಣೆಯು 5 ಎಕರೆ ವಿಸ್ತೀರ್ಣ ಭೂಮಿ ಇದ್ದು ಇದನ್ನ ಕೆಲವು ಬಲಾಢ್ಯ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕೂಡಲೇ ತೆರವುಗೊಳಿಸಿ ನ್ಯಾಯ ಒದಗಿಸಿ ಎಂದು ಹಲವು ಬಾರಿ ಅರ್ಜಿ ಸಲ್ಲಿಸಿದರೂ ಜಿಲ್ಲಾಡಳಿತ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ನಿರಾಶ್ರಿತ ದಲಿತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ನಿವೇಶನವನ್ನ ಆಶ್ರಯ ಯೋಜನೆಯಡಿ ಹಕ್ಕುಪತ್ರದೊಂದಿಗೆ ವಿತರಣೆ ಮಾಡುವಂತೆ ಆಗ್ರಹಿಸಿದರು. ಇವತ್ತು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಇದೇ ಹಾಸನ ಜಿಲ್ಲೆಯ ಆಲೂರು ತಾಲೂಕು ಕೆಂಚಮ್ಮ ಹೊಸಕೋಟೆಯ ಆನೆಗಳಲೆ ಗ್ರಾಮದಲ್ಲಿ ಸುಮಾರು ಸರ್ವೆ ನಂಬರ್ 35, 46 ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಗೋಮಾಳ ಮತ್ತು ಗ್ರಾಮ ಠಾಣಾ ಜಾಗ ಇದೆ. ಆ ಜಾಗದಲ್ಲಿ ಸೈಟ್ ಕೊಡಿ ಅಂತೇಳಿ ನಮ್ಮ SC ST ನಿವೇಶನ ರಹಿತ ದಲಿತ ಕುಟುಂಬಗಳು 65 ಕುಟುಂಬಗಳು ವಾಸ ಮಾಡ್ತಾಯಿದ್ದಾವೆ. 65 ಕುಟುಂಬಗಳಲ್ಲೂ ಬಹುಶಃ ಎಲ್ಲರೂ ಒಂದೊಂದು ಕುಟುಂಬದಲ್ಲಿ 4 ಕುಟುಂಬ, 3 ಕುಟುಂಬ, 2 ಕುಟುಂಬ ವಾಸ ಮಾಡ್ತಾರೆ. ಅವ್ರಿಗೆ ಮನೆ ಕಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಹಂಗಾಗಿ ಸಮಸ್ಯೆಯಿಂದ ಒದ್ದಾಡ್ತಾರೆ ನಮ್ಮ ಜನ. ಹಂಗಾಗಿ ದಯಮಾಡಿ ನಾವು ಹೇಳ್ತಿರ್ತಕ್ಕಂಥದ್ದು, ಏನು ಗ್ರಾಮ ಠಾಣೆ ಏನು ಸರ್ವೆ ನಂಬರ್ ಇದೆ, ಸರ್ಕಾರಿ ಗೋಮಾಳ ಅಂತ ಏನು ಪಾಣಿನಲ್ಲಿ ಬರ್ತಾಯಿದೆ, ಆ ಜಾಗನ ಅನಧಿಕೃತವಾಗಿ ಅಲ್ಲಿನ ಬಲಾಢ್ಯರು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಸಾಗುವಳಿ ಮಾಡ್ತಾವ್ರೆ. ಆ ಜಾಗನ ಖಾಲಿ ಮಾಡಿ ಕುಲ್ಲಾ ಮಾಡಿಸಿ ಪ್ರತಿಭಟನೆಯಲ್ಲಿ ಸಮಿತಿಯ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್, ಸಂದೇಶ್, ಚಿಕ್ಕಣ್ಣ, ಆಲೂರು, ಉದಯ, ರಾಗಿಪುರ, ಚಂದ್ರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.